ಶ್ರೀ ಫಾರ್ಮ್ಸ್ ಬಾಲ್ಯಕ್ಕೆ ಬಣ್ಣ ಹಚ್ಚುವ ನಿಸರ್ಗದ ಪಯಣ. ನಗರದ ಜಂಜಾಟ, ಮೊಬೈಲ್ ಪರದೆಯ ಸೆಳೆತ, ಇವುಗಳ ನಡುವೆ ನಮ್ಮ ಮಕ್ಕಳು ಬಾಲ್ಯದ ಅಸಲಿ ಸವಿಯನ್ನು ಮರೆಯುತ್ತಿದ್ದಾರಾ? ಬಾಲ್ಯ ಹೇಗಿರಬೇಕು? ಪುಸ್ತಕದ ಸಾಲುಗಳಂತೆಯೇ ಅಥವಾ ಮಣ್ಣಿನ ಘಮಲಿನಂತೆಯೇ? ಬೆಳ್ಳಂಬೆಳಗ್ಗೆ ಸೂರ್ಯೋದಯಕ್ಕೆ ಸಾಕ್ಷಿಯಾದರು. ಸಂಜೆಗೆಂಪು ಸೂರ್ಯಾಸ್ತದ ಮೋಡಗಳ ಚೆಲ್ಲಾಟದ ರಮಣೀಯ ದೃಶ್ಯವನ್ನು ಹೃನ್ಮನಗಳಿಗೆ ಅರ್ಪಿಸಿದರು. ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುತ್ತಾ ಸ್ವಾವಲಂಬನೆಯ ದಿನಚರಿಯೊಂದಿಗೆ ಪರಿಶ್ರಮದ ಪಾಠ ಕಲಿತರು. ಹಣ್ಬನ, ಹೂಬನ, ಔಷಧೀವನ, ಗಿಡಮರ ತರುಲತೆಗಳ ಸೊಬಗಿನ ನೆರಳನ್ನು ವೃಕ್ಷದಡಿ ಕುಳಿತು ನೆರಳಿನ ಚಿತ್ರಕಲೆ ಮೂಲಕ ತಮ್ಮ ಕಲ್ಪನೆಯ ಬಣ್ಣ ತುಂಬಿ ಸೃಜನಶೀಲ ಅಭ್ಯಾಸವನ್ನು ಕೈಗೊಂಡರು. ಜೇನುಗೂಡಿನ ರಹಸ್ಯಗಳನ್ನು ಅರಿಯುತ್ತಾ ಮಧುಭರಿತ ಜೇನು ಎರಿಗಳನ್ನು ಕೈಯಲ್ಲಿ ಹಿಡಿದು ತುಡುವೆ ಜೇನು ಸಾಕಾಣೆಯ ಕೌತುಕದ ಅಚ್ಚರಿಯ ಲೋಕವನ್ನು ಕಂಡುಕೊಂಡರು. ಸುತ್ತಮುತ್ತಲಿನ ತೋಟಗಳಿಗೆ ತೆರಳಿ ಹತ್ತಿರದ ಗುಡ್ಡಕ್ಕೆ ಚಾರಣ ಮಾಡಿ ಪುರಾತನ ಶಿಲಾಶಾಸನ ಓದುತ್ತಾ ನಮ್ಮ ಮಣ್ಣಿನ ಇತಿಹಾಸವನ್ನು ಸ್ಪರ್ಶಿಸಿದರು. ತಾವೇ ರೊಟ್ಟಿ ತಟ್ಟಿ ತಟ್ಟಿ ಜೋಳದ ರೊಟ್ಟಿಯ ಹಬೆಯಾಡುವ ಬಿಸಿ ಬಿಸಿ ರೊಟ್ಟಿ ಮುಟಿಗಿ ಸವಿದು ತೆಂಗ್ಬನದಿ ಮರಹತ್ತಿ ಎಳನೀರು ಕೈಯಾರೆ ಕಿತ್ತು ಕುಡಿದು ಗೋವುಗಳಿಗೆ ಮೇವು ತಿನ್ನಿಸಿ ಮೈದಡವಿ ಖುಷಿಪಟ್ಟರು. ನಿಸರ್ಗದ ಬಾಲ್ಕನಿಯನ್ನೇರಿ ಹಕ್ಕಿಗಳ ಕಲರುವ ಆಲಿಸಿದರು. ಕೆರೆಯ ತಟದ ಹುಲ್ಲು ಹಾಸಿನ ಮರೆಯಲ್ಲಿ ನಿಶಬ್ದವಾಗಿ ಅಡಗಿಕೊಂಡು ಗಮನಿಸಿದರು. ನೂರಾರು ಪಕ್ಷಿಗಳು ಸುತ್ತು ಹಾಕಿ ಬಂದು ನೀರಿಗೆ ಇಳಿಯುವ, ಮೀನು ಕಚ್ಚಿ ಭರ್ರನೆ ಆಕಾಶಕ್ಕೆ ಹಾರುವ ಕ್ಷಣಗಳನ್ನು ಕಣ್ತುಂಬಿಕೊಂಡರು. ಸೋಮಾರಿ ಕಟ್ಟೆಯಲ್ಲಿ ಹರಟೆ ಹೊಡೆಯುತ್ತಾ ಪರಸ್ಪರ ಬೆರೆತರು. ನಕ್ಷತ್ರಗಳ ಅಡಿಯಲ್ಲಿ ಶಿಬಿರಾಗ್ನಿಯ ಸುತ್ತ ಹಾಡಿ ನಲಿದು ತಮ್ಮ ಪ್ರತಿಭೆಗೆ ಸಾಣೆ ಹಿಡಿಯುತ್ತಾ ದಿನದ ದಣಿವನ್ನು ಮರೆತರು. ನೋಡಿ ಕಲಿ, ಮಾಡಿ ಕಲಿ, ಆಡಿ ಕಲಿ, ಅನುಭವದೊಂದಿಗೆ ಕಲಿ, ಹಾಡಿ ಕಲಿ, ಪ್ರಕೃತಿ ಕಲಿಕೆಯ ಸಂಗಮವಾದ ಶಿಬಿರದಲ್ಲಿ ಮಕ್ಕಳು ಕಂಡ ಬಾಲ್ಯದ ಹೊಸ ಆಯಾಮದ ಪರಿಯ ಜ್ವಲಂತ ಚಿತ್ರಣವಿದು. 4 ಗೋಡೆಯ ತರಗತಿಯಲ್ಲ, ಪ್ರಕೃತಿಯ ಮಡಿಲಿನ ಸಂಭ್ರಮದ ಸಂತೆ.